ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೀನಿ. ಇವತ್ತು ನಾನು ಮೊಟ್ಟೆ ಮೈದಾ ಇಲ್ಲದೆ ಕ್ಯಾರೆಟ್ ಮತ್ತು ಬೆಲ್ಲದಿಂದ ಕೇಕನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಈ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟನ್ನು ತೊಗೊಂಡು ಈ ರೀತಿಯಾಗಿ ನಾವು ತುರಿಯೋ ಮನೆಯಿಂದ ತುರಿಯಬೇಕಾಗತ್ತೆ. ತುರಿದಾದ ನಂತರ ಇದನ್ನು ನಾವು ಅಳತೆ ಮಾಡಿ ತಗೋಬೇಕು. ಇಲ್ಲಿ ನೋಡಿ ನಾನು ಒಂದು ಕಪ್ ತೊಗೊಂಡಿದ್ದೀನಿ. ನೀವು ಕಪ್ ಬದಲಿಗೆ ಮನೆಯಲ್ಲಿ ಇರುವಂಥ ಯಾವುದಾದ್ರೂ ಒಂದು ಬೌಲನ್ನು ಕೂಡ ತಗೊಂಡು ನೀವು ಮೆಜರ್ಮೆಂಟ್ ಮಾಡ್ಕೋಬಹುದು. ಈ ಮೆಜರ್ಮೆಂಟಿಗೆ ಈ ಮೆಜರ್ಮೆಂಟ್ ಬೌಲ್ನಿಂದ ಒಂದು ಬೌಲಷ್ಟು ತಗೊಂಡ್ರೆ ನಾನು ತೋರಿಸಿದ್ದೆಲ್ಲ ಬೌಲ್ ಆ ಬೌಲ್ನಲ್ಲಿ ಕರೆಕ್ಟ್ ಆಗುತ್ತೆ. ಇವಾಗ ನಾನಿಲ್ಲಿ ಕಪ್ನಿಂದ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಪ್ಪಷ್ಟು ಇಲ್ಲಿ ತೊಗೊಂಡಿದ್ದೀನಿ. ಹಾಗೆಯೇ ಮತ್ತೊಂದು ಕಪ್ಪಷ್ಟು ನಾವು ಇಲ್ಲಿ ತೊಗೋಬೇಕಾಗತ್ತೆ. ಈಗ ಸ್ವಲ್ಪ ಕಡಿಮೆ ಬಂದಿದೆ, ಅದಕ್ಕಾಗಿ ಇನ್ನೊಂದು ಗಜರಿಯನ್ನು ನಾನಿಲ್ಲಿ ತುರ್ಕೊಳ್ತಾ ಇದ್ದೀನಿ. ಇಲ್ಲಿ ನನ್ನ ಮೊಮ್ಮಗ ಬಂದು ಕೂತ್ಕೊಂಡಿದ್ದಾನೆ. ಕ್ಯಾರೆಟ್ ಕೇಕ್ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ದಾನೆ ಅವನು. ಈಗ ಬಂದು ಕುಂತಿದ್ದಾನೆ. ಈಗ ನೋಡಿ ಇಲ್ಲಿ 2 ಬೌಲಷ್ಟು ನಾನು ಇಲ್ಲಿ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ. ನೀವು ಕಡಿಮೆ ಪ್ರಮಾಣದಲ್ಲಿಯೂ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡಿ ಎಲ್ಲರಿಗೂ ಹಾಯ್ ಹೇಳ್ತಿದ್ದಾನೆ, ಕಿಸ್ಕೊಳ್ತಾ ಇದ್ದಾನೆ. ಆ ಕಡೆ ನನ್ನ ಮಗಳು ಎಲ್ಲ ಕೆಲಸಕ್ಕೆ ಬಂದಿರೋ ಜನರಿಗೆಲ್ಲ ಚಹಾ ಮಾಡಿ ಕೊಡ್ತಾ ಇದ್ದಾಳೆ. ಅಂದರೆ ಮನೆ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ, ಅವರಿಗೆಲ್ಲ ಚಹಾ ಮಾಡಿ ಕೊಡ್ತಾ ಇದ್ದಾಳೆ ಅವಳು. ಇಲ್ಲಿ ನಾನು 2 ಕೇಕ್ ಟಿನ್ ತೊಗೊಂಡಿದ್ದೀನಿ. ಈ ಕೇಕ್ ಟಿನಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಬಟರ್ ಪೇಪರನ್ನು ಕೂಡ ಹಾಕಿ ಮಾಡ್ಕೋಬಹುದು. ನನ್ನ ಹತ್ರ ಬಟರ್ ಪೇಪರ್ ಇಲ್ಲ, ಹೀಗಾಗಿ ನಾನು ಎಣ್ಣೆ ಹಚ್ತಾ ಇದ್ದೀನಿ. ನೀವು ಬೇಕಿದ್ದರೆ ಎಣ್ಣೆ, ಬೆಣ್ಣೆ, ತುಪ್ಪ ಏನು ಬೇಕಾದ್ರೂ ಹಚ್ಚಬಹುದು. ಹಚ್ಚಿದ ನಂತರ ಇದರ ಮೇಲೆ ಸ್ವಲ್ಪ ಮೈದಾ ಅಥವಾ ಗೋಧಿ ಹಿಟ್ಟನ್ನು ಡಸ್ಟ್ ಮಾಡ್ಕೋಬೇಕಾಗತ್ತೆ. ಡಸ್ಟ್ ಮಾಡ್ಕೊಂಡಾಗ ಅದು ಕ್ಲೀನಾಗಿ ಕೇಕ್ ನಾವು ಮಾಡಿರ್ತೀವಲ್ಲ, ಕ್ಲೀನಾಗಿ ಕೇಕ್ ಬರುತ್ತೆ. ಮೊದಲಿಗೆ ನಾವು ಈ ಕೇಕ್ ಟಿನ್ನನ್ನು ರೆಡಿ ಮಾಡಿಕೊಂಡ್ರೆ ಮುಂದೆ ನಮಗೆ ಕೆಲಸ ಈಸಿ ಆಗುತ್ತೆ. ಇವಾಗ ಇದಕ್ಕೆ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ 1 ಟೀ ಸ್ಪೂನಷ್ಟು ಇಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿ ನಾವೇನು ಕ್ಯಾರೆಟ್ ತೊಗೊಂಡಿದ್ದೀವಲ್ಲ ತುರಿದು, ಆ ಕ್ಯಾರೆಟನ್ನು ಇದರಲ್ಲಿ ತುಪ್ಪದಲ್ಲಿ ಸ್ವಲ್ಪ ಹುರಿಬೇಕಾಗತ್ತೆ. ಕ್ಯಾರೆಟ್ ಹುರಿಯೋದ್ರಿಂದ ಇದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮುಂದೆ ನಾನು ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈಗ ಇಲ್ಲಿ ಕ್ಯಾರೆಟನ್ನು ಹಾಕಿ ಇದನ್ನು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಒಂದು 2 ರಿಂದ 3 ನಿಮಿಷ ನೀವು ಈ ರೀತಿ ಹುರ್ಕೊಳ್ಳಿ. ನೀವು ಕ್ಯಾರೆಟನ್ನು ಡೈರೆಕ್ಟಾಗಿಯೂ ಕೂಡ ಹಾಕಬಹುದು, ಆದರೆ ಈ ರೀತಿಯಾಗಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಯಾವ ರೀತಿ ಬರುತ್ತೆ ಕೇಕ್ ಅನ್ನೋದನ್ನು ಗೊತ್ತಾಗುತ್ತೆ. 3 ನಿಮಿಷ ಹುರಿದಾದ ನಂತರ ಇದರಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ. ಬೆಲ್ಲ ಸೇರಿಸಿದ ವಿಡಿಯೋ ಇಲ್ಲಿ ಆಗಲಿಲ್ಲ. ನಿಮಗೆ ಬೆಲ್ಲ ಬೇಡ ಅಂದರೆ ನೀವು ಸಕ್ಕರೆಯನ್ನು ಕೂಡ ಇಲ್ಲಿ ಹಾಕಬಹುದು. ಹಾಕಿ ಇದನ್ನು ಸ್ವಲ್ಪ 2 ರಿಂದ 3 ನಿಮಿಷ ಇದು ಕೂಡ ನಾವು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ನೀರು ಹೋಗೋವರೆಗೂ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಹಾಕೋದ್ರಿಂದ ನೀರು ತುಂಬ ಬರುತ್ತೆ, ಹೀಗಾಗಿ ಸ್ವಲ್ಪ ನೀರು ಹೋಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ನೀರು ಹೋಗಬಾರ್ದು, ಸ್ವಲ್ಪ ಮಾಯಿಶ್ಚರ್ ಇರಬೇಕು ಅದರಲ್ಲಿ. ಇವಾಗ ಇಲ್ಲಿ ನೀವು ನೋಡ್ಬೋದು, ಈ ರೀತಿಯಾಗಿ ಮಾಡ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಇದನ್ನು ಬಿಡೋಣ. ಇವಾಗ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈ ಮಿಕ್ಸಿ ಜಾರ್ನಲ್ಲಿ ನಾನು ದಾಲ್ಚಿನ್ನಿಯನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡಿದ್ದೆ, ಅಂದರೆ ಕುಟ್ಟಿ ತೊಗೊಂಡಿದ್ದೀನಿ. ಇಷ್ಟು ದಾಲ್ಚಿನ್ನಿಯನ್ನು ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಆದರೆ ಸಾಕು. ಈ ರೀತಿಯಾಗಿ ನಾವು ಚೂರು ಚೂರು ಮಾಡಿದಾಗ 1 ಟೀ ಸ್ಪೂನಷ್ಟು ಆದರೆ ಸಾಕು. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದು ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ 7 ರಿಂದ 8 ಏಲಕ್ಕಿಯನ್ನು ಬಿಡಿಸಿ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಬಾದಾಮ್ ತೊಗೊಂಡಿದ್ದೀನಿ. ಬಾದಾಮಿನ ನೀವು ಆಪ್ಷನಲ್, ಇದು ಬೇಕಿದ್ದರೆ ನೀವು ತೊಗೋಬೋದು. ಒಂದು 1/4 ಕಪ್ಪಷ್ಟು, ಅರ್ಧ ಕಪ್ಪಷ್ಟು ಹೀಗೆ ತೊಗೋಬೋದು. ನಾನು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ತೊಗೊಂಡ್ರೂ ಸಾಕಾಗತ್ತೆ. ಈಗ ಇದನ್ನು ನಾವು ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ತರಿ ಇದ್ರೂ ನಡೆಯುತ್ತೆ. ಪೂರ್ತಿ ನೈಸಾಗಿ ಮಾಡಲಿಕ್ಕೆ ಹೋದರೆ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ. ನೀವು ಸಕ್ಕರೆ ಹಾಕೋದಾದರೆ ನೀವು ಇದರಲ್ಲಿ ಸಕ್ಕರೆಯನ್ನು ಕೂಡ ಹಾಕಿ ನೀವು ಮಿಕ್ಸಿ ಮಾಡ್ಕೋಬಹುದು. ನಾನು ಸಕ್ಕರೆ ಹಾಕ್ತಾಯಿಲ್ಲ, ಬೆಲ್ಲ ಹಾಕ್ತಾಯಿದ್ದೀನಿ. ಹೀಗಾಗಿ ನಾನು ಬಾದಾಮಿಯನ್ನು ಅಷ್ಟೇ ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ. ಈಗ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ಗೆ ನಾನು ಇಲ್ಲಿ 1 ಕಪ್ಪಷ್ಟು ಇಲ್ಲಿ ಹಾಲು ತೊಗೊಳ್ತಾ ಇದ್ದೀನಿ. ಅರ್ಧ ಕಪ್ಪಷ್ಟು ಇಲ್ಲಿ ತುಪ್ಪನ ಸ್ವಲ್ಪ ಮೆಲ್ಟ್ ಮಾಡಿ ತೊಗೊಳ್ಳಿ. ಗಟ್ಟಿ ತುಪ್ಪ ತೊಗೊಳ್ಳಿಕ್ಕೆ ಹೋಗಬೇಡಿ. ನೀವು ಬೇಕಿದ್ದರೆ ಎಣ್ಣೆಯನ್ನು ಕೂಡ ಹಾಕಬಹುದು, ತುಪ್ಪ ಇಲ್ಲ ಅಂದರೆ. ನಾನು ಇದನ್ನು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಆದ ನಂತರ ನಾನಿಲ್ಲಿ ಗೋಧಿ ಹಿಟ್ಟು, ಮೊದಲೇ ನಾನು ಸಾನಿಸ್ಕೊಂಡಿದ್ದೆ ಗೋಧಿ ಹಿಟ್ಟು. ಈ ಗೋಧಿ ಹಿಟ್ಟನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಬೌಲಷ್ಟು ಗೋಧಿ ಹಿಟ್ಟು ಸೇರಿಸ್ತಾ ಇದ್ದೀನಿ. ಇವಾಗ ಈ ಕಪ್ನಿಂದ ನಾನು ಗೋಧಿ ಹಿಟ್ಟು
ಈ ಬೌಲ್ಗೆ ಹಾಕಿ ಅಳತೆ ಮಾಡಿದ್ದೆ. ಈ ಬೌಲ್ನಲ್ಲಿ ಕರೆಕ್ಟಾಗಿ ಆಗಿದೆ. ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಬೌಲನ್ನು ತಗೊಂಡು ನೀವು ಮಾಡಬಹುದು. ಈಗ ಗೋಧಿ ಹಿಟ್ಟು ಇನ್ನೊಂದು ಬೌಲಷ್ಟು ಇಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ 2 ಪಿಂಚಷ್ಟು ಇಲ್ಲಿ ಉಪ್ಪು ಸೇರಿಸಿದ್ದೀನಿ. ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಅಡಿಗೆ ಸೋಡಾ ಮತ್ತು 2 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಸೇರಿಸಿದ್ದೀನಿ. ಹಾಗೆಯೇ ಇಲ್ಲಿ ಅರ್ಧ ಕಪ್ಪಷ್ಟು ನಾನಿಲ್ಲಿ ಬೆಲ್ಲ ಸೇರಿಸ್ತಾ ಇದ್ದೀನಿ. ಅರ್ಧ ಕಪ್ಪಷ್ಟು ಬೆಲ್ಲ ನಾನಿಲ್ಲಿ ಗಜರಿ ಹುರಿಬೇಕಾದ್ರೆ ಅಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಾಕಿದೆ, ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಾಕಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವೇನು ಗಜರಿ ಎಲ್ಲ ಬೆಲ್ಲ ಹಾಕಿ ಸ್ವಲ್ಪ ಹುರಿದು ಬೆಲ್ಲ ಹಾಕಿ ಎಲ್ಲ ಇಟ್ಕೊಂಡಿದ್ದೀವಲ್ಲ ಅದನ್ನೇ ಇಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಮಗೆ ನೋಡಿಕೊಂಡು ನಾವು ಹಾಲು ಸೇರಿಸಬೇಕಾಗತ್ತೆ. ಒಮ್ಮೆಲೇ ಹಾಲು ಹೆಚ್ಚು ಹಾಕ್ಲಿಕ್ಕೆ ಹೋಗಬೇಡಿ. ಅಂದರೆ ಸ್ವಲ್ಪ ನಾವು ಕ್ಯಾರೆಟ್ ಹಾಕಿರೋದ್ರಿಂದ ನಾವು ಸ್ವಲ್ಪ ಬ್ಯಾಟರನ್ನು ನಾವು ತಿಕ್ಕಾಗಿ ಮಾಡ್ಕೋಬೇಕಾಗತ್ತೆ. ಭಾಳ ರಿಬ್ಬನ್ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಈ ಬ್ಯಾಟರನ್ನು ಮಾಡ್ಕೋಬಾರ್ದು. ನೋಡಿಕೊಂಡು ಇಲ್ಲಿ ಹಾಲನ್ನು ಸೇರಿಸ್ಕೊಳ್ಳಿ. ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ಹಾಲು ಸೇರಿಸಿದ್ದೀನಿ. ಎಷ್ಟು ಹಾಲು ಹಾಕಿದ್ದೀನಿ ಇದರಲ್ಲಿ ಅಂತ ನಾನು ನಿಮಗೆ ಹೇಳ್ತೀನಿ. ಇವಾಗ ನೋಡಿ, ಇದೇನು ಪೌಡರ್ ನಾವು ಮಾಡ್ಕೊಂಡಿದ್ದೀವಿ ಅಲ್ಲ, ಬಾದಾಮ್ ಪೌಡರ್, ಇದನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ನೀವು ಬಾದಾಮ್ ಪೌಡರ್ ಆಪ್ಷನಲ್, ನೀವು ಬೇಕಿದ್ರೆ ಹಾಕೋಬೋದು, ಇಲ್ಲಾದರೆ ನೀವು ಹಾಗೇನೂ ಕೂಡ ಮಾಡ್ಕೋಬೋದು. ಈ ಪೌಡರನ್ನು ಹಾಕಿ ಇದು ಹಾಲು ಸ್ವಲ್ಪ ನೋಡಿಕೊಂಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಹಾಲು ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಇದಕ್ಕೆ ಹಾಲು ಬೇಕಾಗತ್ತೆ, ಸ್ವಲ್ಪ ಗಟ್ಟಿ ಇದೆ. ಈಗ ಉಳಿದಿರೋ ಹಾಲನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಇಲ್ಲಿ ಹಾಲನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಮೊದಲೇ ನಾನು ಇಲ್ಲಿ ರವೆ ಹಾಕಬೇಕಾಗಿತ್ತು, ಮರ್ತಿದ್ದೆ ನಾನು ರವೆ ಹಾಕಲಿಕ್ಕೆ. 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಸಣ್ಣ ರವೆಯನ್ನು ಹಾಕ್ತಾಯಿದ್ದೀನಿ. ಈಗ ಈ ಉಳಿದಿರೋ ಹಾಲನ್ನು ಕೂಡ ನಾನಿಲ್ಲಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ರವೆ ಇರುತ್ತೆ ನೋಡಿ, ಚಿರೋಟಿ ರವೆ, ಅದನ್ನು ಇಲ್ಲಿ ಹಾಕಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೇಲಿಂದ ಮತ್ತೆ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಹಾಲನ್ನು ಇಲ್ಲಿ ಸೇರಿಸಿದ್ದೀನಿ. ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವಿಲ್ಲಿ ಚಿರೋಟಿ ರವೆ ಹಾಕಿರೋದ್ರಿಂದ ಕೇಕ್ ತುಂಬ ಚೆನ್ನಾಗಿ ಉದುರಾಗಿ ಚೆನ್ನಾಗಿ ಬರುತ್ತೆ. ಇದನ್ನು ಮಿಕ್ಸ್ ಮಾಡ್ಕೊಂಡಾದ ನಂತರ ನಾವು ತಕ್ಷಣವೇ ಒಂದು ಕೇಕ್ ಟಿನ್ನಿಗೆ ಹಾಕಿ ನಾವು ಇದನ್ನು ಬೇಕ್ ಮಾಡಲಿಕ್ಕೆ ಇಟ್ಟರೆ ಕೇಕ್ ರೆಡಿ ಆಗುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ, ನೀವು ನೋಡಿ ಈ ರೀತಿಯಾಗಿ ಬ್ಯಾಟರನ್ನು ರೆಡಿ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಳಿ. ಭಾಳ ರಿಬ್ಬನ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಇಷ್ಟಾದರೆ ಸಾಕು. ಇದುವರೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂಥ ಅಡುಗೆಗಳನ್ನು ನೋಡಲಿಕ್ಕೆ ನೀವು ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ, ಆವಾಗ ನೀವು ನನ್ನ ವಿಡಿಯೋಗಳನ್ನು ನೋಡಬಹುದು. ಇವಾಗ ನೋಡಿ, ನಾವೇನು ಎಣ್ಣೆ ಹಚ್ಚಿಟ್ಟಿದ್ವಿ ಎಲ್ಲ ಈ ಟಿನ್ನಿಗೆ, ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಹಾಕಿ ಡಸ್ಟ್ ಮಾಡಿ ಈ ರೀತಿಯಾಗಿ ರೆಡಿ ಮಾಡಿಕೊಂಡ್ರೆ ನಾವು ಮಾಡಿರುವಂಥ ಕೇಕ್ ನೋಡಿ ಅಂಟ್ಕೊಳ್ಳೋದಿಲ್ಲ. ತುಂಬ ಚೆನ್ನಾಗಿ ಈಸಿಯಾಗಿ ಡಿಮೋಲ್ಡ್ ಮಾಡಿದಾಗ ಬರುತ್ತೆ. ಇವಾಗ ಇಲ್ಲಿ ಟಿನ್ನನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇವಾಗೇನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಬ್ಯಾಟರ್, ನಾವು ಕೇಕ್ ಬ್ಯಾಟರನ್ನು ಇದರಲ್ಲಿ ಅರ್ಧ ಹಾಕ್ತಾಯಿದ್ದೀನಿ ನಾನು. ಅಂದರೆ ಹೆಚ್ಚು ಕ್ವಾಂಟಿಟಿಯಲ್ಲಿ ನಾನಿಲ್ಲಿ ಮಾಡಿದ್ದೀನಿ, ಹೀಗಾಗಿ ನಾನು ಇಲ್ಲಿ ಅರ್ಧ ಹಾಕ್ತಾಯಿದ್ದೀನಿ. ಅರ್ಧ ಇನ್ನೊಂದು ಟಿನ್ನಲ್ಲಿ ಹಾಕಿ ಅದನ್ನು ಕೂಡ ಮಾಡಲಿಕ್ಕೆ ಇಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಈ ಕೇಕ್. ಅದರಲ್ಲಿ ನಾವು ದಾಲ್ಚಿನ್ನಿ ಪೌಡರನ್ನು ಏನು ಸೇರಿಸಿದ್ದೀವಿ ನೋಡಿ, ದಾಲ್ಚಿನ್ನಿ ಪೌಡರ್ ಹಾಕೋದ್ರಿಂದ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆಯೇ ಈ ಟಿನ್ನನ್ನು 1-2 ಸಲ ಟ್ಯಾಪ್ ಮಾಡಿ ಇದ ನಂತರ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದೇ ರೀತಿ ಈ ಟಿನ್ನನ್ನು ಕೂಡ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಗ್ಯಾಸ್ ಮೇಲೆ ನಾನು ಮೊದಲೇ ಕುಕ್ಕರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಹಾಗೆಯೇ ಇಲ್ಲಿ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ. ಹಾಗೆಯೇ ಇಲ್ಲಿ ಕುಕ್ಕರ್ನಲ್ಲಿ ಒಂದು ನಾನು ಸ್ಟ್ಯಾಂಡನ್ನು ಕೂಡ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಕುಕ್ಕರ್ನಲ್ಲಿ ಟಿನ್ನನ್ನು ಇಟ್ಟು ನಾವು ಒಂದು 40 ನಿಮಿಷನಾದರೂ ಇದನ್ನು ಬೇಕ್ ಮಾಡಬೇಕಾಗತ್ತೆ. ಈಗ ಇದರ ಮೇಲೆ ಲಿಡ್ಡನ್ನು ಮುಚ್ಚಿ 40 ನಿಮಿಷ ಬೇಯಲಿಕ್ಕೆ ಬಿಡೋಣ. ಇವಾಗ ಇಲ್ಲಿ 40 ನಿಮಿಷ ಆಗಿದೆ. ಇವಾಗ ನೋಡೋಣ ಕೇಕ್ ಬೇಕಾಗಿದೆಯೋ ಇಲ್ಲ ಅಂತ.
ಇವಾಗ ನೀವು ಇಲ್ಲಿ ನೋಡ್ಬೋದು ಕೇಕ್ ತುಂಬ ಚೆನ್ನಾಗಿ ಬೇಕಾಗಿದೆ. ನೀವು ಇದರ ಮೇಲೆ ಡ್ರೈ ಫ್ರೂಟ್ಸ್ನು ಕೂಡ ಹಾಕ್ಕೋಬೋದು, ಟೂಟಿ ಫ್ರೂಟಿ ಏನು ಬೇಕಾದರೂ ನೀವು ಹಾಕ್ಬೋದು. ನಾನು ಯಾವುದನ್ನು ಇದರಲ್ಲಿ ಹಾಕಲಿಲ್ಲ. ಇವಾಗ ಇಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ, ಟೂತ್ ಪಿಕ್ ಅಥವಾ ಚಾಕು ಇಲ್ಲಾಂದರೆ ಸ್ಪೂನ್ ಹಾಕಿನೂ ಕೂಡ ನೀವು ನೋಡಬಹುದು. ನೋಡಿ ಈ ರೀತಿಯಾಗಿ ನಾವು ಚಾಕು ಹಾಕಿದಾಗ ಕ್ಲೀನಾಗಿ ಬಂತು ಅಂದರೆ ಇದು ಚೆನ್ನಾಗಿ ಕೇಕ್ ಬೇಕಾಗಿದೆ ಅಂತ ತಿಳ್ಕೊಬೇಕಾಗತ್ತೆ. ಇವಾಗ ನೋಡಬಹುದು ನೀವು ಇಲ್ಲಿ ಸುತ್ತಲೂ ಸ್ವಲ್ಪ ಈ ರೀತಿಯಾಗಿ ಚಾಕುನಿಂದ ಬಿಡಿಸ್ಕೊಳ್ಳಿ, ಅಂದರೆ ಡಿಮೋಲ್ಡ್ ಮಾಡಿದಾಗ ಆರಾಮಾಗಿ ಬರುತ್ತೆ. ಇಲ್ಲಿ ನನ್ನ ಮಗಳು ಮಾಡ್ತಾ ಇದ್ದಾಳೆ. ನಾನು ಸ್ವಲ್ಪ ಆರಾಮಿಲ್ಲ ಅಂತ ಆಸ್ಪತ್ರೆಗೆ ಹೋಗಿದ್ದೆ, ಹೀಗಾಗಿ ಅವಳು ಇಲ್ಲಿ ಇದನ್ನು ಮಾಡ್ತಾ ಇದ್ದಾಳೆ. ಇಲ್ಲಿ ನೋಡ್ರಿ ನನ್ನ ಮೊಮ್ಮಗ, ಅವನಿಗೆ ಸಮಾಧಾನನೇ ಇಲ್ಲ ಮಾಡೋವರೆಗೂ. ಇಲ್ಲಿ ನೋಡಿರಿ ಪ್ಲೇಟ್ ಮುಚ್ಚಿಟ್ರೆ, ಡಿಮೋಲ್ಡ್ ಮಾಡಲಿಕ್ಕೆ ಪ್ಲೇಟ್ ಮುಚ್ಚಿಟ್ರೆ ಅವ್ರು ನೋಡ್ರಿ ಏನು ಮಾಡ್ತಾ ಇದ್ದಾನೆ ಇಲ್ಲಿ. ಇನ್ನು ತಿನ್ನಲಿಕ್ಕೆ ಎತ್ಕೊಂಡು ಹೋಗ್ಬಿಡ್ತಾ ಇದ್ದಾನೆ, ಫೋಟೋ ತೆಗಿಬೇಕಂದ್ರೂ ಕೇಳ್ತಾ ಇಲ್ಲ. ಇಲ್ಲಿ ನೋಡ್ರಿ ಇಲ್ಲಿ ಥರ ತಿಂದು ಹಾಕಿದಾನು ಕೂಡ. ಈಗ ಇದನ್ನು ನಾನು ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಸಾಫ್ಟಾಗಿ ಫ್ಲಫಿಯಾಗಿ ಈ ಕೇಕ್ ಬಂದಿದೆ. ಈ ಕೇಕ್ ರೆಸಿಪಿಯನ್ನು ಕ್ರಿಸ್ಮಸ್ಗಾಗಲಿ ಅಥವಾ ಹೊಸ ವರ್ಷಕ್ಕಾಗಲಿ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಅವ್ನು ನೋಡ್ರಿ ಇಲ್ಲಿ ಕೈ ಹಾಕಿ ತಗೊಳ್ತಾ ಇದ್ದಾನೆ. ಇವಾಗ ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಮತ್ತು ಎಷ್ಟೊಂದು ಫ್ಲಫಿಯಾಗಿ ಬಂದಿದೆ ನೋಡಿ. ಕೇಕ್ ತುಂಬ ಚೆನ್ನಾಗಿ ಆಗಿದೆ. ಈಗ ಇನ್ನೊಂದನ್ನು ಕೂಡ ಇಲ್ಲಿ ನೋಡಿ ಮಾಡಿದ್ದೀನಿ ನಾನು, ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನಾನಿಲ್ಲಿ ನಿಮಗೆ ಡಿಮೋಲ್ಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಕೇಕ್ ಎಷ್ಟೊಂದು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಬೆಲ್ಲ ಗೋಧಿ ಹಿಟ್ಟು ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಮೈದಾ ಮತ್ತು ಸಕ್ಕರೆಯನ್ನು ಕೂಡ ಹಾಕಿ ಈ ಕೇಕನ್ನು ಮಾಡ್ಕೋಬೋದು, ಅದರಿಂದ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ನಾನು ಇಲ್ಲಿ ಹೆಲ್ದಿಯಾಗಿ ಮಾಡೋಣ ಅಂತ ಮಕ್ಕಳಿಗೆ ಕೊಡ್ತಾಯಿದ್ವಿ, ಸಕ್ಕರೆ ಎಲ್ಲ ಕೊಡಬಾರ್ದು, ಹೆಲ್ದಿಯಾಗಿರಲಿ ಅಂದರೆ ಗೋಧಿ ಹಿಟ್ಟು ಮತ್ತು ಬೆಲ್ಲವನ್ನು ಹಾಕಿ ಇಲ್ಲಿ ಮಾಡಿದ್ದೀನಿ ನೋಡಿ. ಎಷ್ಟೊಂದು ಚೆನ್ನಾಗಿ ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.